ಇನ್ನು ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿರೋದು ನಿಜ, ಗೊಂದಲ ಇತ್ತು ಎಂದು ಒಪ್ಪಿಕೊಂಡಂತ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಫೇಲ್ಯೂರ್ ಆಗಿರೋದು ನಿಜ ಅಂತ ಸಚಿವ ಸತೀಶ್ ಜಾರಕಿಹೊಳಿನೇ ಹೇಳ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಮೊದಲೇ ಗೊಂದಲಗಳಿದ್ವು, ಕಮಿಷನರ್ ಮಟ್ಟದಲ್ಲಿ ಬೇರೆಯೇ ಆಗೋಗಿದೆ, ಡಿಸಿಪಿ ಮಟ್ಟದಲ್ಲಿ ಬೇರೆ ಆಗಿದೆ ಅಂತ ಸತೀಶ್ ಹೇಳಿದ್ದಾರೆ. ಫೇಲ್ಯೂರ್ ಆಗಿದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಫೇಲ್ಯೂರ್ ಆಗಿದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ, ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲ ಪಕ್ಷ ಕೂಡ BJPಗೆ ಸಪೋರ್ಟ್ ಮಾಡಿತು, ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು, ಆದರೂ ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ. ಇವಾಗ ಇದನ್ನು ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ, ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ನಾವು ಕೊಡ್ಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ, ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು, ಇದು ತನಿಖೆಯಿಂದ ಹೊರಗೆ ಬರಬೇಕು. ಯಾರ್ದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ. ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು, ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು, ಯಾವಾಗ ಕೊಟ್ಟರು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು. BJP ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ದೀವಿ, ಅದು ಅವ್ರ ಫೇಲ್ಯೂರೇ. 26 ಜನ ಸತ್ತದ್ದು ಫೇಲ್ಯೂರೇ. ಅವಾಗ ಯಾರು ನಾವು ಡಿಮಾಂಡ್ ಯಾರೂ ಮಾಡಿಲ್ಲ, ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. ಅದಕ್ಕೆ ಪರಿಹಾರ ಏನು ಅನ್ನೋದು ಭಾಳ ಮುಖ್ಯ.